ಹಲೋ ಫ್ರೆಂಡ್ಸ್, ವೈರಿಗಳ ಮುಂದೆ ಗತ್ತಿನಂತಿರಬೇಕು, ಹೆದರಿಸುವವರ ಮುಂದೆ ಕತ್ತಿಯಂತಿರಬೇಕು, ಪ್ರೀತಿ ಪಾತ್ರರ ಮುಂದೆ ಮುತ್ತಿನಂತಿರಬೇಕು ಎಂದು ನಮ್ಮ ಪೂರ್ಣಚಂದ್ರ ಪೇಜಸ್ವಿಯವರು ಹೇಳಿದ್ದಾರೆ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ಇದೇನಿದು ಒಂದು ಬಾಟಲ್ ಹಿಡ್ಕೊಂಡ್ಬಿಟ್ಟು ಅದಕ್ಕೆ ಏನೋ ಪಿಲ್ ಮಾಡ್ತಿದ್ದಾರೆ ಅಂತ ಅಂದ್ಕೊತೀರಾ? ಹೌದು, ನಾನು ಇವತ್ತು ಗರಂ ಮಸಾಲ ಪುಡಿ ಮಾಡ್ತಾ ಇದ್ದೀನಿ. ಅದನ್ನು ನಿಮಗೆಲ್ಲ ತೋರಿಸೋಣ ಅಂತಂದು ಹೇಳಿ ತೋರಿಸ್ತಾ ಇದ್ದೀನಿ. ಅದು ಹೇಗೆ ಮಾಡ್ಕೊಳ್ಳೋದು ಅಂತಂದೇಳಿ ನೋಡೋಣವಾ ಫ್ರೆಂಡ್ಸ್. ಒಂದು ಬಟ್ಲದಷ್ಟು ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ. ಹಾಗೆ ಒಂದು ಮುಕ್ಕಾಲು ಭಾಗದಷ್ಟು ಜೀರಿಗೆ, ಮತ್ತು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು, ಕಾಲು ಭಾಗದಷ್ಟು ಇದು ಕಾಲು ಭಾಗದ ಬಟ್ಲದಷ್ಟು, ಮತ್ತು 2 ಟೇಬಲ್ ಸ್ಪೂನ್ ಜಾವಿತ್ರಿ, ಇಲ್ಲಿ ಮರಾಠ ಮಗ್ಗು ಒಂದು 10 ಇಟ್ಕೊಂಡಿದ್ದೀನಿ. ಹಾಗೆ ಏಲಕ್ಕಿ ಮತ್ತು ಬ್ಲ್ಯಾಕ್ ಏಲಕ್ಕಿ ಒಂದು 4-5, ಮತ್ತು ಇಲ್ಲಿ ಮರಾಠ ಮಗ್ಗು ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ, 1 ಟೇಬಲ್ ಸ್ಪೂನಷ್ಟು. ಹಾಗೆ ಮತ್ತು ಇಲ್ಲಿ ಕಲ್ಲು ಹೂವು, ಪಲಾವ್ ಎಲೆ ಒಂದು 7-8, ಚಕ್ಕಿ 2 ಇಂಚಿನ ಒಂದು 5-6 ಪೀಸ್ ಇಟ್ಕೊಂಡಿದ್ದೀನಿ. ಮತ್ತು ಲವಂಗ ಒಂದು 10ರಿಂದ 12 ಲವಂಗ ಇಟ್ಕೊಂಡಿದ್ದೀನಿ ಇಲ್ಲಿ, ಮತ್ತು ಒಣ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಈಗ ನಾವು ಒಂದೊಂದೇ ಫ್ರೈ ಮಾಡ್ತಾ ಹೋಗ್ತೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಫಸ್ಟು ಹವೀಜನ್ನು ಫ್ರೈ ಮಾಡ್ಕೋಬೇಕು. ಇದು ಡ್ರೈ ರೋಸ್ಟ್ ಅಷ್ಟೇ ಮಾಡ್ಕೋಬೇಕು, ಆಯಿಲೆಲ್ಲ ಹಾಕೋನಂಗಿಲ್ಲ. ಇದು ಚೆನ್ನಾಗಿ ಫ್ರೈ ಮಾಡಿಕೊಂಡು ಘಮ 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 ವಾಸನೆ ಬರ್ತೈತಿ. ವಾಸನೆ ಬಂದು ಕಲರ್ ಕೂಡ ಚೇಂಜ್ ಆಗ್ತೈತಿ. ಅಲ್ಲಿವರೆಗೂ ನಿಧಾನ ಉರಿ. ಮಾರ್ಕೆಟಲ್ಲಿ ಎಲ್ಲ ಸಿಗುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಮಾಡೋದ್ರಲ್ಲಿ, ನಾವು ರೆಡಿ ಮಾಡ್ಕೊಂಡೋದ್ರಲ್ಲಿ ಅವರು ಏನೇನು ಹಾಕಿ ಮಾಡಿರ್ತಾರೋ, ಯಾವ ಪ್ಯಾಕಿಂಗ್ ಆಗಿರ್ತದೆ ಅದೆಲ್ಲ ಗೊತ್ತಿಲ್ಲ. ಅಫ್ಕೋರ್ಸ್ ಮ್ಯಾನುಫ್ಯಾಕ್ಚರ್ ಡೇಟ್ ಮತ್ತು ಎಕ್ಸ್ಪೈರಿ ಡೇಟ್ ಇರ್ತೈತಿ, ಇಲ್ಲ ಅಂತ ಅಲ್ಲ. ಬಟ್ ನಾವು ಮಾಡಿದ್ದು ಅಂತಂದೇಳಿ ಒಂದು ಖುಷಿ ಇರ್ತೈತಿ. ಅದಕ್ಕೆ ನಾವೇ ಮಾಡ್ಕೊಂಡು ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅಂದರೂ ಇವೆಲ್ಲ ಸಿಗ್ತವೆ ಮಸಾಲ ಐಟಮ್ಸ್. ತಗೊಂಬಂದು ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡು ಒಂದು ಮಸಾಲ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದ್ರೆ ಫ್ರೆಶ್ ಆಗಿರ್ತೈತಿ. ಮತ್ತು ಪದೇ ನಾವು ಒಂದು ತಿಂಗಳಿಗಾಗಷ್ಟು ಮಾಡಿ ತೆಗೆದು ಮತ್ತೆ ಫ್ರೆಶ್ ಆಗಿ ಮಾಡ್ಕೋಬೋದು. ಈಗ ಹವೀಜ ಚೆನ್ನಾಗಿ ರೋಸ್ಟ್ ಆಯಿತು. ಈಗ ನಾನು ಒಂದು ತಟ್ಟೆಯಲ್ಲಿ ಹಿಂಗೆ ಎತ್ತಿಟ್ಕೊಂಡಿದ್ದೇನೆ ನೋಡಿ. ಇವೆಲ್ಲ ಚೆನ್ನಾಗಿ ಇದು ಬಿಸಿ ಎಲ್ಲ ಆರಬೇಕು. ಅದಕ್ಕೆ ಇದು ದೊಡ್ಡ ತಟ್ಟೆಲ್ಲೇ ತೆಗೆದಿಟ್ಕೊಂಡ್ರೆ ಚಲೋ. ಈಗ ನೆಕ್ಸ್ಟ್ ಟೈಮ್ ನಾನು ಸೆಕೆಂಡ್ ಟೈಮ್ ಈಗ ಕಾಳು ಮೆಣಸನ್ನು ಹುರಿತಾ ಇದ್ದೀನಿ. ಇದು ಕಾಳು ಮೆಣಸು ಒಂದು 70 to 80% ಹುರಿದ ಮೇಲೆ ಮತ್ತೆ ಇದಕ್ಕೆ ಜೀರಿಗೆ ಹಾಕೋದೈತಿ. ಅಂದರೆ ಜೀರಿಗೆ ಬೇಗ ಫ್ರೈ ಆಗಿಬಿಡ್ತಾವೆ. ಇದು ಕಾಳು ಮೆಣಸು ಒಂದು ಸ್ವಲ್ಪ ಲೇಟ್ ಫ್ರೈ ಆಗೋದಲ್ಲ, ಅದಕ್ಕೆ ಇದು 70 to 80 ಫ್ರೈ ಆದಮೇಲೆ ಈ ಜೀರಿಗೆ ಹಾಕೋಬೇಕು. ಇದು ಜೀರಿಗೆನೂ ಸ್ಮೆಲ್ ಚೆನ್ನಾಗಿ ಬರ್ತೈತಿ ಹುರಿದ ಮೇಲೆ. ಇದು ಒಂದು ಸ್ವಲ್ಪ ರೆಡ್ಡಿಶ್ ಆಗ್ತೈತಿ. ಅಲ್ಲಿವರೆಗೂ ಇದನ್ನು ಡ್ರೈ ರೋಸ್ಟೇ ಚೆನ್ನಾಗಿ ಮಾಡ್ಕೋಬೇಕು. ಈಗ ಸಿಮ್ ಉರಿಲೇನೇ ಇಡಬೇಕು. ಎಲ್ಲ ಮಸಾಲೆ ಹುರಿತಿರ್ಬೇಕಾದ್ರೆ ಮತ್ತು ನಿಧಾನ ಗತಿಲೇನೇ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಯಿತು. ಘಮ 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 ವಾಸನೆ ಬರ್ತೈತೆ. ಕೊತ್ತಂಬರಿ ಕಾಳದ ಒಂಥರ ಸ್ಮೆಲ್ ಆದರೆ ಜೀರಿಗೆದು ಒಂಥರ ಸ್ಮೆಲ್ಲು, ಇನ್ನು ಕಾಳು ಮೆಣಸೋದು ಒಂಥರ ಸ್ಮೆಲ್ಲು, ಮನೆಯೆಲ್ಲ ಘಮ ಆಡ್ತೈತಿ. ಇವಾಗ ನೆಕ್ಸ್ಟ್ ಈಗ ನಾನು ಚಕ್ಕಿನ ತೊಗೊಂಡಿದ್ನಲ್ಲ ಒಂದು 5-6 ಪೀಸು 2 ಇಂಚ್ ಅಂತ, ಅದನ್ನು ಸ್ವಲ್ಪ ಈಗ ಕಟ್ ಮಾಡಿಟ್ಕೊಂಡಿದ್ದೀನಿ. ಮಿಕ್ಸಿಲಿ ಕೂಡ ಇದು ರುಬ್ಬಾಕೂ ಅನುಕೂಲ ಆಗುತ್ತೆ. ಹಾಗಾಗಿ ನಾನು ನೋಡಿ ಇದನ್ನು ಸಣ್ಣ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ಒಂದು ಸ್ವಲ್ಪ 10% ರೋಸ್ಟ್ ಆಗ್ತಿದ್ದಂಗೆ ಒಂದೊಂದೇ ಎಲ್ಲ ಹಾಕೋಬೇಕು. ಇದಕ್ಕೆ ನಾನು ಇದು ಚಕ್ರ ಮಗ್ಗು ಮತ್ತು ಜಾವಿತ್ರಿ ಮತ್ತು ಇದು ಲವಂಗ ಮತ್ತು ಏಲಕ್ಕಿ ಮತ್ತು ಬ್ಲ್ಯಾಕ್ ಏಲಕ್ಕಿ ಅವೆಲ್ಲ ಹಾಕೋಬೇಕು. ಜಾವಿತ್ರಿಗೆ ನಾನು ಚಿಕ್ಕವಳಿದ್ದಾಗೆಲ್ಲ ಸಾವಿತ್ರಿ ಅಂತಿದ್ದೆ. ಅದು ಚೆನ್ನಾಗಿದ್ದಾವೆ ಹೆಸರೆಲ್ಲ, ಒಳ್ಳೊಳ್ಳೆ ಹೆಸರು. ನನ್ನ ಮಗಳು ಇವತ್ತೆಲ್ಲ ಇದನ್ನು ನೋಡಿಬಿಟ್ಟು ಕೇಳ್ತಾ ಇದ್ಲು, ಅಮ್ಮ ಇವೆಲ್ಲ ಏನೇನೆಲ್ಲ ಹೇಳ್ತೀರಿ, ನಿಮಗೆಲ್ಲ ಹೆಂಗೆ ಗೊತ್ತು ಇವೆಲ್ಲ ಹೆಸರು, ಯಾರಿಟ್ಟಾರೆ ಇವನ ಹೆಸರು ಅಂತಂದೇಳಿ. ಚೆನ್ನಾಗದವು ಜಾವಿತ್ರಿ, ಕಲ್ಲು ಹೂವು ಅಂತಂದೇಳಿ. ಇವೆಲ್ಲ ಮಸಾಲನೂ ಸ್ವಲ್ಪ ಎಲ್ಲ ಒಂದೊಂದೇ ಹಾಕ್ಕೊಂಡು ನಿಧಾನಕ್ಕೆ ಇವನ್ನೆಲ್ಲ ಜೊತೆಗೆ ಫ್ರೈ ಮಾಡಿದ್ರೂ ನಡಿತೈತಿ. ಜೊತೆಗೇ ಸಿಮ್ ಉರಿ ಹಿಡ್ಕೊಂಬಿಟ್ಟು ಇವೆಲ್ಲ ಗಟ್ಟಿ ಪದಾರ್ಥ ಅಲ್ಲ, ಒಂದು 90% ಚೆನ್ನಾಗಿ ಫ್ರೈ ಆದಮೇಲೆ ನಾವೀಗ ಪಲಾವ್ ಎಲೆನ ತುಂಡು ಮಾಡಿಬಿಟ್ಟು ಅದಕ್ಕೆ ಹಾಕ್ತಾಯಿದ್ದೀನಿ. ಅದ್ರ ಜೊತೆಗೇ ಇದು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ನಾನು. ಇದನ್ನು ಒಂದು 8ರಿಂದ 10 ತೊಗೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಇದರಲ್ಲಿ ಡ್ರೈ ರೋಸ್ಟೇ ಮಾಡ್ಕೋಬೇಕು. ಇದು ಬೇಗ ಫ್ರೈ ಆಗೋದ್ರಿಂದ ನಾನು ಅವೆಲ್ಲ 80% to 90% ಫ್ರೈ ಆಗಬೇಕಂತ ಹೇಳಿದೆ. ಅದ್ರ ಜೊತೆಗೆ ಇವೆಲ್ಲ ಆಗಿಬಿಟ್ಟು ಇದರಲ್ಲೇ ಬಿಡಬೇಕು. ಇವನ್ನ ಪಾತ್ರೆ ಚೆನ್ನಾಗಿ ಕದರುತ್ತಲ್ಲ, ಅದರಲ್ಲೇ ಚೆನ್ನಾಗಿ ರೋಸ್ಟು ಆಗುತ್ತೆ ಮತ್ತು ತಣ್ಣಗೆ ಹಾಕೂ ಕೊಡೋಂಗಿಲ್ಲ. ಅದಕ್ಕೆ ಇದರಲ್ಲೇ ಬಿಟ್ಟು ನಾವು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿದ್ವಿ ಅಂತಂದರೆ ಇದರಲ್ಲಿ ಚೆನ್ನಾಗಿ ರೋಸ್ಟ್ ಆಗಿರ್ತೈತಿ. ಇದೆಲ್ಲ ರೂಮ್ ಟೆಂಪ್ರೇಚರ್ ಬಂದ ತಕ್ಷಣ ನಾವು ಮಿಕ್ಸಿ ಹಾಕೊಂಡ್ರೆ ಬೆಟರ್. ಮತ್ತು ತಣ್ಣಗಾದ ಮೇಲೆ ಸರಿ ಪೌಡರ್ ಆಗೋದಿಲ್ಲ. ನೀವೆಲ್ಲ ಈ ಥರ ಹುರಿದು ಹಿಡ್ಕೊಂಡು ತುಂಬ ತಣ್ಣಗಾಗಿತ್ತು ಅಂತಂದರೆ ವರಿ ಮಾಡ್ಕೋಬೇಡ್ರಿ. ಮನೆ ಹತ್ರ ಬಿಸಿಲಿದ್ರೆ ಬಿಸಿಲಿಗೆ ಇಟ್ಕೋಬೋದು. ಈಗ ನೋಡಿರಿ, ನಾನು ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಎಲ್ಲ ತಣ್ಣಗಾಗಿತ್ತು. ನಾನು ಸುಮಾರು ರೂಮ್ ಟೆಂಪ್ರೇಚರ್ ಬರೋವರೆಗೂ ಇಟ್ಟಿದ್ದೆ, ಒಂದು 1/2 an hourವರೆಗೂ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದನ್ನು ತೇವಾಂಶ ಏನು ಇಲ್ದಂಗೆ ನೋಡಿಕೊಂಡು ನಾನು ಈಗ ಅದಕ್ಕೆಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ತಾಯಿದ್ದೀನಿ. ಅಷ್ಟು ಎಲ್ಲ ಹಾಕ್ಕೊಂಡು ಇದು ಸ್ಮೆಲ್ ಅಂತೂ ಸಿಕ್ಕಾಪಟ್ಟೆ ಘಮ 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 ಬರ್ತಿದೆ. ನನಗೂ ಇದು ಮಿಕ್ಸಿ ಜಾರ್ ಲಿಡ್ ತೆಗಿತಿದ್ದಂಗೆ ಸಿಕ್ಕಾಪಟ್ಟೆ ಘಾಟ ಒಳ್ಳೆ ಪರಿಮಳ ಬಂತು. ಹಾಗೆ ಇದು ಮಿಕ್ಸಿ ಎಲ್ಲ
ಮುಗಿದ್ಮೇಲೆ ನಾನು ಈಗ ಒಂದು ಈ ಗರಂ ಮಸಾಲ ಪರಿಮಳಕ್ಕೆ ಯಾರ ಮೂಗು ಬ್ಲಾಕ್ ಆಗೈತೆ ನೋಡು ಅದು ಕೂಡ ಓಪನ್ ಆಗುತ್ತೆ, ಅಷ್ಟು ಘಮ ಘಮ ಬರ್ತೈತಿ. ನಿಜಾನೇ ಫ್ರೆಂಡ್ಸ್, ನಾವು ಮಾಡೋದ್ರಲ್ಲಿ ತುಂಬ ಖುಷಿ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಈ ಬಾಟ್ಲ ನಾ ಕಾಫಿ ಪುಡಿದಿದೆ, ಆ್ಯಕ್ಚುಲಿ ಕಾಫಿ ಪೌಡರ್ ತಂದಿದ್ದು. ಇದನ್ನು ನನ್ನ ಮಗಳು ಮೇಲ್ಗಡೆ ಪೇಂಟ್ ಮಾಡಿದ್ದಾಳೆ. ಹೇಗಿದೆ ಪೇಂಟು ಅಂತ ಕಮೆಂಟ್ ಮಾಡಿ. ಈ ಥರ ಏರ್ ಟೈಟ್ ಇರೋ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಸುಮಾರು 3-4 ತಿಂಗಳು ಯೂಸ್ ಮಾಡ್ಬೋದು. ನನಗೆ ಒಂದು 2-3 ತಿಂಗಳಿಂದ 3 ತಿಂಗಳವರೆಗೂ ಯೂಸ್ ಆಗುತ್ತೆ. ಮಸಾಲ ಎಲ್ಲ ಜಾಸ್ತಿ ಇರುತ್ತಲ್ಲ, ಹಾಗಾಗಿ ಒಂದು ಅರ್ಧ ಸ್ಪೂನು ಹಾಕಿದರೆ ಸಾಕಾಗುತ್ತೆ ನಮಗೆ. ನಮ್ಮದು ಯೂಶ್ವಲಿ 3 ಜನದ ಅಡುಗೆ ಎಲ್ಲ ಚೆನ್ನಾಗಿರ್ತೈತಿ ಫ್ರೆಂಡ್ಸ್. ನೀವು ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿರಿ. ಹಾಗೆ ಹೇಗಿತ್ತು ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಓಕೆ ಫ್ರೆಂಡ್ಸ್, ಬಾಯ್.